महाराज श्री स्वामी समर्थ जय जय स्वामी समर्थ श्री स्वामी समर्थ जय जय स्वामी समर्थ महाराज श्री गुरु स्वामी समर्थ सद्गुरु स्वामी समर्थ जय समर्थ महाराज की जय।
ಇವತ್ತು ಒಂದು ಸಣ್ಣ ಕತೆ ಹೇಳ್ಬೇಕಂತ ಮಾಡೀನಿ. ಕತೆ ಮೇನ್ ಉದ್ದೇಶ ಏನಂದ್ರೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಎಂಥ ಕೆಲಸಗಳು ಆಗ್ತಾವ ಅಂತ. ನೀವು ಭಾಳ ಜನ ಜೋಶಿವಯ್ಯನವ್ರ ಕಡೆ ಬಂದಿರ್ತೀರಿ ಏನು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಅಂತೇಳಿ. ಅವರು ನಿಮ್ಮ ತಲೆ ಪ್ರಾರ್ಥನೆ ಮಾಡ್ತಾರ. ಆಮೇಲೆ ದಾದಾ ಮಹಾರಾಜನು ನಿಮ್ಮ ತಲೆ ಪ್ರಾರ್ಥನೆ ಮಾಡ್ತಾರ. ಆ ಪ್ರಾರ್ಥನೆ ಎಷ್ಟು ಮಹತ್ವ ಇರ್ತದೆ ಅಂಬೋದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ನಾನು. ಒಂದೂರ ಒಂದು ಹೋಟೆಲ್ ಇರ್ತದ. ಆ ಹೋಟೆಲ್ನಾಗ ಆಸ್ ಯೂಶುವಲ್ ಜನ ಬರ್ತಿರ್ತಾರ, ಹೋಗ್ತಿರ್ತಾರ. ಆದ್ರೆ ಒಂದು ಟೈಮ್ನಾಗ ರಶ್ ಇರ್ತದ. ರಶ್ ಮುಗಿದ್ಮೇಲೆ ಮತ್ತೆ ನಾರ್ಮಲ್ ಆಸ್ ಯೂಶುವಲ್ ನಡೀತಿರ್ತದ. ಆ ರಶ್ ಟೈಮ್ನಾಗ ಏನಾಗ್ತದ, ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ಟಿಫಿನ್ ಮಾಡ್ತಾನೆ, ಮಾಡಿ ಬಿಲ್ ಕೊಡ್ಲಾರ್ದಂಗೆ ಹೋಗ್ಬಿಡ್ತಾನತ್ತ. ಇದು ಹಂಗೆ ಕಂಟಿನ್ಯೂ ನಡೀತಿರ್ತದ. ಅವರು ಒಂದ್ಸಲ ಏನ್ ಮಾಡ್ತಾನ, ಒಬ್ಬತ್ತ ಅಬ್ಸರ್ವ್ ಮಾಡ್ತಾನ, ಆತ ಬಿಲ್ ಕೊಡಾರ್ದು ಹೋದ ನೋಡ್ರಿ ಅಂತ ಹೇಳಿ. ಒಂದ್ಸಲ ನೋಡ್ತಾನೆ, ಎರಡನೇ ಸಲ ನೋಡ್ತಾನೆ, ಮೂರನೇ ಸಲ ಓನರ್ ಹೇಳ್ತಾನ, ಅಲ್ಲಿ ಹೊಂಟಾನಲ್ಲ ಆತ ಎಲ್ಲ ಟಿಫಿನ್ ಮಾಡಿದ, ಬಿಲ್ ಕೊಡಾರ್ದು ಹೊಂಟಾನಂತ. ಹೌದಾ, ಆಯ್ತು ಅಂತಂತಾನೆ. ಆಮೇಲೆ ಮರ್ದಿವ್ಸ ಬರ್ತಾನೆ, ಮರ್ದಿವ್ಸನ ಅದೇ ಹೇಳ್ತಾನೆ, ಬಿಲ್ ಕೊಡಾರ್ದು ಹೊಂಟ ನೋಡ್ರಿ ಅಂತ ಹೇಳಿ. ಮತ್ತೆ ನೀವು ಹೌದು ನಂಗೂ ಗುರ್ತದ ಅಂತಾನ. ಮತ್ತೆ ಸುಮ್ಮನೆ ಕೂತಿರಲ್ಲ ನೀವು ಅಂತ ಕೇಳ್ತಾನ. ನೀವೇನ್ ಹೇಳಕತ್ತಿರಲ್ಲ ಬಿಲ್ ಕೊಡೋದು ಹೊಂಟಾನಂತ ಹೇಳಿ, ಇದ್ರ ಬಗ್ಗೆ ಬಹಳ ಜನ ಹೇಳ್ಯಾರ, ನಮ್ಮ ವೇಟರ್ಗಳ್ನ ಹೇಳ್ಯಾರ. ಆದ್ರೆ ನಾನು ಅಬ್ಸರ್ವ್ ಮಾಡಿದೇನಂದ್ರೆ, ದಿವಸ ಬೆಳಿಗ್ಗೆ ಆತ ಬಂದು ಅಲ್ಲಿ ಕಟ್ಟಿ ಕೊಡ್ತಾನಲ್ಲಿ, ಕಟ್ಟಿ ಕೂತು ದೇವ್ರಿಗೆ ಬೇಡಿಕೆತಾನ. ಏನು, ಆ ಹೋಟೆಲ್ನ ರಶ್ ಆಗಲಿ, ರಶ್ ಆದ ನಾನು ಹೋಗಿ ಟಿಫಿನ್ ಮಾಡಿ ರೊಕ್ಕ ಕೊಡ್ಲಾರ ವಾಪಸ್ ಬರ್ಬೋದು. ಅದು ಕೇಳ್ಕೊಳಕತ್ತಾನಂತೇಳಿ ನನ್ನ ಹೋಟೆಲ್ನ ರಶ್ ಆಗ್ಲಿಕತ್ತದ. ಇದನ್ನು ಒಂದು ಪ್ರಾರ್ಥನೆನೇ. ಅದು ನಾ ಆತಗೆ ಹೇಳಿ ಬಿಲ್ ಕೊಟ್ಟಿಲ್ಲ ಅಂತ ನಾನು ಹಿಡಿದ್ಬಿಟ್ನಂದ್ರೆ ಆತ ನಾಳಿಂದ ನಮ್ಮ ಹೋಟೆಲ್ ಬರೋದು ಬಂದಾಗ್ತದ. ಆಮೇಲೆ ನನ್ನ ಬಗ್ಗೆ ಪ್ರಾರ್ಥನೆ ಮಾಡೋರು ಯಾರು ಇರಂಗಿಲ್ಲ. ಆದ ಕಾರಣ ನಂಗೂ ಗೊತ್ತದ, ನಮ್ಮ ವೇಟರ್ಗಳಿಗೂ ಗೊತ್ತದ, ಅದು ಏನು ಕೇಳ್ತಾನ ಅದು ಕೊಡ್ತೀವಿ ನಾವು, ತಿಂದು ಹೋಗ್ತಾನ. ಆತ ಪ್ರಾರ್ಥನೆ ಸಂಬಂಧನೇ ನನ್ನ ಹೋಟೆಲ್ ಚಲೋ ನಡೆದು ಅಂತ ಹೇಳ್ತಾನೆ. ಇದು ಸಣ್ಣ ಪ್ರಾರ್ಥನೆದ ಉದಾಹರಣೆ. ಅದು ಅಂದ್ರೆ ಪ್ರಾರ್ಥನೆ ನಾವೇ ಮಾಡ್ಬೇಕಂತೇನಿಲ್ಲ, ನಮ್ಮ ಪರವಾಗಿ ಇನ್ನೊಬ್ಬರು ಪ್ರಾರ್ಥನೆ ಮಾಡಿದ್ರೆ ನಮ್ ಕೆಲಸ ಆಗ್ತದ. ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಜೈ. ದಾನದ ಮಹತ್ವ. ನಾವು ದಾನ ಎಂಥವ್ರಿಗೆ ಮಾಡಬೇಕು ಅಂತಂದ್ರೆ ಯೋಗ್ಯರಾದವ್ರಿಗೆ ಮಾಡಬೇಕು. ಈಗ ನಾವು ನಮ್ಮ ಜೀವನದಲ್ಲಿ ಎಲ್ಲ ಹಣ ಸಂಪಾದಿಸ್ತೀವಿ, ಆಸ್ತಿ, ಮನಿ ಎಲ್ಲ ಸಂಪಾದಿಸಿ ಇರ್ತೀವಿ. ನಾವು ಇರುತನ ನಮ್ಮ ಬ್ಯಾಂಕ್ ಅಕೌಂಟ್ನಾಗ ರೊಕ್ಕನೂ ಇರ್ತಾವು, ನಾವು ಇರುತನ ಸಂಪಾದಿಸ್ತೀವಿ, ನಮ್ಮ ಅಕೌಂಟ್ನಾಗ ಎಲ್ಲ ಇರ್ತಾವು. ಆದರೆ ನಾವು ಇರುತನ ಅಷ್ಟೇ ಅವು, ನಾವು ಹೋದ್ಮೇಲೆ ಮುಂದಿನ ಜನ್ಮಕ್ಕೆ ಇರಂಗಿಲ್ಲ ಅಕೌಂಟ್ನಾಗ. ಯಾವ ಬ್ಯಾಂಕ್ನಾಗೂ ನಮ್ಮ ಮುಂದಿನ ಜನ್ಮಕ್ಕೆ ಅಂತ ಹೇಳಿ ಡೆಪಾಸಿಟ್ ಮಾಡ್ಕೊಳಂಗಿಲ್ಲ, ಹೊಲನೂ ಇಟ್ಕೊಳಕ್ ಬರಂಗಿಲ್ಲ, ಮನಿನೂ ಇಟ್ಕೊಳಕ್ ಬರಂಗಿಲ್ಲ. ಆದ್ರೆ ನಾವು ಯೋಗ್ಯರಾದವರಿಗೆ ಒಂದು 100 ರೂಪಾಯಿ ದಾನ ಮಾಡಿದ್ರೆ ಅದು ನಮ್ಮ ಮುಂದಿನ ಅಂದ್ರೆ ಜೀವನಕ್ಕೆ ಅದು ಡೆಪಾಸಿಟ್ ಮಾಡ್ದಂಗಂತ ದೇವ್ರ ಹತ್ರ. ಅಂದ್ರೆ ನಾವು ದಾನ ಮಾಡಿದ್ರೆ ಯೋಗ್ಯರಾದವ್ರಿಗೆ ಮಾಡಬೇಕು. ಅದು ಏನಾಗ್ತದಪ್ಪ ಅಂದ್ರೆ ಮುಂದಿನ ನಮ್ಮ ಜನ್ಮಕ್ಕೂ ಅದು ನಮ್ಮ ಅಕೌಂಟ್ನಾಗ 100 ರೂಪಾಯಿ ಜಮಾ ಆಗ್ತಾವ. ದೇವ್ರು ನಮಗೆ 100 ರೂಪಾಯಿಗೆ ಏನು ಮಾಡ್ತಾನೆ, ಅದಕ್ಕೆ ಚಕ್ರ ಬಡ್ಡಿ ಹಾಕಿ ನಮಗೆ ಸಹಾಯ ಮಾಡ್ತಾನೆ. ಇನ್ನೊಂದು ಸಣ್ಣ ಕಥೆ ಹೇಳ್ತೀವಿ, ಅದು ನಿಮ್ಗೆ ಹೇಳಬೇಕು ಅಂತ ನಂಗೆ ಬಹಳ ಆಸೆ ಆಗಿತ್ತು. ಏನಪ್ಪ ಅಂದ್ರೆ, ಈಗ ನನ್ನ ಪದವಿನ ಹೆಂಗೆ ಪಡ್ಕೊಂಡ ಹಿಂಗ ಹಿಂದಿನ ಜನ್ಮದಾಗ ಅವ ಒಬ್ಬ ರಾಜ ಆಗಿರ್ತಾನೆ, ಬಹಳ ಶ್ರೀಮಂತ ಇರ್ತಾನೆ. ಅವಾಗ ಹೆಂಡ್ರು ಮಕ್ಕಳು ದೊಡ್ಡದಾದ ಅರಮನೆ ಇರ್ತದ, ಬಹಳ ಸುಖ ಸಂಪತ್ತಿನಿಂದ ಇರ್ತಾನೆ. ಮೈ ಮೇಲೆ ವಜ್ರ, ಆಭರಣ, ಬಂಗಾರ, ಬೆಳ್ಳಿ, ರಾಜ ಅಂದ್ರೆ ಕೇಳ್ತೀರಾ, ಎಲ್ಲ ಇರ್ತದೆ. ಇರ್ಬೇಕಾದ್ರೆ ಹಿಂಗ ಅವ ಯಾರಿಗೂ ಏನು ದಾನ ಮಾಡ್ತಿರ್ತಿರ್ಲಿಲ್ಲ, ಏನೂ ಕೊಡ್ತಿರ್ಲಿಲ್ಲ ಯಾರಿಗೂ, ಬಹಳ ಜಪುಣ ಇರ್ತಾನೆ. ಅವ ಹೊರಗೆ ಹೊಂಟ್ನಂದ್ರ ದೊಡ್ಡದೊಂದು ಗಾಡಿ, ಬಿಳಿ ಕುದುರೆ, ಮೈ ಮೇಲೆಲ್ಲ ವಜ್ರದ ಆಭರಣಗಳು, ಹಿಂಗೆ ಟಿವಿಯಿಂದ ಹೋಗ್ತಿರ್ತಾನೆ. ಎಲ್ಲರೂ ನೋಡ್ತಾರ. ಆದರೆ ಅವನಿಂದ ಯಾರಿಗೂ ಉಪಯೋಗ ಇಲ್ಲಲ್ಲ. ರಸ್ತೆದಾಗ ಹೋಗ್ತಾನೆ ಬರ್ತಾನೆ, ಯಾರು ಅವ್ನು ಮಾತಾಡ್ಸಂಗಿಲ್ಲ. ಎಲ್ಲರೂ ಬೈಕೊಂತಿರ್ತಾರೆ ಮನಸ್ಸಿನಾಗ, ಇಷ್ಟು ದೊಡ್ಡ ರಾಜ ಇದ್ದಾನ, ಇಷ್ಟು ಶ್ರೀಮಂತ ಇದ್ದಾನ, ಯಾರಿಗೂ ಒಂದು ಪೈಸಾನು ಕೊಡಂಗಿಲ್ಲ ಆತ, ಏನು ಉಪಯೋಗ ಅಂತ ಹೇಳಿ ಮನಸ್ಸಿನಾಗ ಬೈಕೊಂತಿರ್ತಾರೆ. ಹಿಂಗೆ ಅವನು ಬಹಳ ಟಿವಿಯಿಂದ ಬಹಳ ಶ್ರೀಮಂತ ಇರ್ತಾನ, ಸುಖವಾಗಿರ್ತಾನ, ಎಲ್ಲ ಆಳು ಕಾಳು ಮನೆಗೆಲ್ಲ ಇರ್ತದೆ. ಹಿಂಗೆ ವಯಸ್ಸಾತು. ಹಿಂಗೆ ದಿನ ಅವ ಒಂದು ದಿವಸ ಹೊರಗೆ ಹೊಂಟಿದ್ದ ಕುದುರೆ ಮೇಲೆ, ಬಿಳಿ ಕುದುರೆ ಮೇಲೆ, ಕುದುರೆಗೂ ಆಭರಣ, ತನಗೂ ಆಭರಣ ಹಾಕ್ಕೊಂಡು ಬಹಳ ಡೌಲ್ ಮಾಡ್ಕೊಂಡು ಹೊಂಟಿದ್ದ.
ಹಿಂಗೆ ಹೋಗ್ಬೇಕಾದ್ರೆ ಅದು ಏನಾತಂದ್ರೆ ಕುದುರೆಗೆ ಆಕ್ಸಿಡೆಂಟ್ ಆಗಿ ಅವ ಬಿದ್ದ ಕೆಳಗೆ ಬೀಳ ಒಂದು ಕಲ್ಲಿಗೆ ಅವನ ತಲೆ ಬಡಿಯೋಣ ರಕ್ತ ಹರಿದು ಹೊಂಟಿತ್ತು. ರಕ್ತ ಅಲ್ಲೇ ರಸ್ತೆದಾಗ ಎಲ್ಲ ಮಂದಿ ಹೋಗ್ತಿದ್ರು ಬರ್ತಿದ್ರು, ಖರೆ ಎಲ್ಲರೂ ನೋಡ್ತಿದ್ರು. ಅವ್ನಿಗೆ ಯಾರೂ ಸಹಾಯ ಮಾಡಲಿಲ್ಲ. ಯಾಕಪ್ಪ ಅಂದ್ರೆ ಅವ್ನು ಯಾರಿಗೂ ಏನೂ ಮಾಡಿದ್ದಿಲ್ಲ. ಹಿಂಗಾಗಿ ಅವನು ನೋಡ್ತಿದ್ದ, ಅವನಿಗೂ ಎಚ್ಚರಿತ್ತು ರಕ್ತ ಹೊಂಟದ, ಯಾರೂ ಬರಲಿಲ್ಲ ಸಹಾಯಕ್ಕೆ. ಯಾರು ಬರುವಲ್ರು, ಹೋಗ್ತಾರ ಬರ್ತಾರ, ಇವ್ನಿಗಾಗಿದ್ದು ಯೋಗ್ಯ ಆಗ್ಯದ್ ಬಿಡು, ಇವ್ನಿಗೆ ಚಲೋ ಆಗ್ಯದ್ ಬಿಡು ಅಂತ ಹೇಳಿ ಬೈಕಂತ ಹೊಂಟಾಗ ಅವನಿಗೆ ಪಶ್ಚಾತ್ತಾಪ ಆಯ್ತು. ನನಗೆ ದೇವ್ರು ಎಷ್ಟೆಲ್ಲ ಆಸ್ತಿ ಕೊಟ್ಟಿದ್ದ, ರೊಕ್ಕ ಕೊಟ್ಟಿದ್ದ, ಮನಿ ಎಲ್ಲ ಕೊಟ್ಟಿದ್ದ, ಅಧಿಕಾರ ಕೊಟ್ಟಿದ್ದ, ನಾ ಯಾರಿಗೂ ಏನೂ ಮಾಡಲೇ ಇಲ್ಲ, ಏನೂ ದಾನ ಕೊಡಲಿಲ್ಲ, ಸಹಾಯ ಮಾಡಲಿಲ್ಲ ಅಂತ ಹೇಳಿ ಆತದ ಭಾಳ ಪಶ್ಚಾತ್ತಾಪ ಆತು. ನಾ ಏನು ಮಾಡಬೇಕು, ಕೊನೆಗಾಲದಲ್ಲಿ ಎಲ್ಲ ರಕ್ತ ಹೊಂಟದ ಅಂದ್ರೆ ಅವ ಜೀವ ಇರಂಗಿಲ್ಲ. ಭಾಳ ಆದ್ರೂ ಒಂದು 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಇರ್ಬೋದು. ಅವಾಗ ಆತ ಏನು ಮಾಡ್ದ, ಮನಸ್ಸು ಆತಂದು ಬದಲಾವಣೆ ಆಯಿತು, ಪರಿವರ್ತನೆ ಆಯಿತು. ಏನು ಮಾಡ್ಬೋದು ನಾನು, ಇಷ್ಟು ಅವಧಿಯಲ್ಲಿ ನನಗೆಲ್ಲ ಅದ, ನಾ ಯಾರಿಗೂ ಸಹಾಯ ಮಾಡಲಿಲ್ಲ ಅಂತ ಹೇಳಿ ಅವ ಏನು ಮಾಡ್ದ, ಅಲ್ಲೇ ಒಬ್ಬ ಬ್ರಾಹ್ಮಣ ಹೊಂಟಿದ್ದ, ಬಡ ಬ್ರಾಹ್ಮಣ ಕರೆದು ನೋಡಪ್ಪ ಅವ್ರಿಗೆ ಹೇಳ್ದ, ಬ್ರಾಹ್ಮಣಿಗೆ ಹೇಳ್ದ ಆತ, ನೋಡು ನಾ ಇಷ್ಟು ದಿನ ನಾ ಯಾರಿಗೂ ಏನು ಸಹಾಯ ಮಾಡಲಿಲ್ಲ, ಅದಕ್ಕೆ ನನಗೀಗ ಮನ ಪರಿವರ್ತನೆ ಆಗ್ಯದ. ಅದಕ್ಕೆ ನಾ ಏನು ಮಾಡ್ಬೇಕು ಅನ್ಕೊಂಡೀನಿ, ಈಗ ನನ್ನ ಬಂಗಾರ ಬೆಳ್ಳಿ, ನನ್ನ ಆಸ್ತಿ, ನನ್ನ ಮನಿ ಎಲ್ಲವನ್ನು ನಿನಗೆ ದಾನ ಮಾಡಿಬಿಡ್ತೀನಿ. ನೀನು ತಗೊಂಡು ನೀ ಏನು ಮಾಡಂದ್ರೆ ಯೋಗ್ಯರಾದ ಎಲ್ಲ ಬ್ರಾಹ್ಮಣರಿಗೂ ದಾನ ಮಾಡು ಅಂತ ಹೇಳ್ತಾನೆ. ಅವಾಗ ಆ ಬ್ರಾಹ್ಮಣ ಅಷ್ಟೊತ್ತಿಗೆ ಅವ ಒಂದು ಸ್ವಲ್ಪ ಹೊತ್ತಿಗೆ ಅವನ ಜೀವನೂ ಹೋಗ್ತದ. ಯಾಕಂದ್ರೆ ಮೈನ್ ರಕ್ತ ಎಲ್ಲ ಹೋಗಿತ್ತು, ಜೀವನ ಹೋಯ್ತು ನೋಡ್ರಿ. ಅಷ್ಟೆಲ್ಲ ಇದ್ರೂ ನಾವು ಸಾಯೋ ಮುಂದೆ ನಮ್ಮ ಜೋಡೆ ಏನೂ ಬರೋದಿಲ್ಲ. ಅವಾಗ ಜೀವ ಹೋದ್ಮೇಲೆ ಆ ಬ್ರಾಹ್ಮಣ ಏನು ಮಾಡ್ತಾನೆ, ನಿಯತ್ತಿನ ಬ್ರಾಹ್ಮಣ ಇರ್ತಾನವ, ಎಲ್ಲ ಬ್ರಾಹ್ಮಣರಿಗೂ ಎಲ್ಲರಿಗೂ ಕರೆದು ಎಲ್ಲರಿಗೂ ಊಟ ಹಾಕಿಸಿ ಎಲ್ಲ ಬಂಗಾರ ಬೆಳ್ಳಿ ಆಸ್ತಿ ಎಲ್ಲವನ್ನ ಎಲ್ಲರಿಗೂ ಸಮನಾಗಿ ಹಂಚಿ ದಾನ ಮಾಡ್ತಾನೆ. ಅವನು ಇಷ್ಟೆಲ್ಲ ದಾನ ಮಾಡಿದ್ಮೇಲೆ ಅವ ಸತ್ ಮೇಲೆ ಯಮಧರ್ಮ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಎಲ್ಲ ಚಿತ್ರಗುಪ್ತರು ಅವನು ಎಲ್ಲ ಇದು ಇರ್ತಲ್ಲ ಪಾಪ ಪುಣ್ಯದ ಲೆಕ್ಕ ನೋಡಿದಾಗ ಪಾಪನೇ ಹೆಚ್ಚಿತ್ತು. ಆದ್ರೂ ಕೂಡ ಅವನಿಗೆ ಕೊನೆಗಾಲದಲ್ಲಿ ಪಶ್ಚಾತ್ತಾಪ ಆಯ್ತಲ್ಲ, ಅದಕ್ಕಾಗಿ ಅವನಿಗೆ 3 ನಿಮಿಷಗಳ ಕಾಲ ಪುಣ್ಯನೂ ಹೆಚ್ಚಾಯ್ತು. ಯಾಕಂದ್ರೆ ಕೊನೆಗಾಲದಲ್ಲಿ ಪಶ್ಚಾತ್ತಾಪ ಆಯ್ತು, ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಆಯ್ತು. ಆದ್ಮೇಲೆ ಅವನಿಗೆ ಆ ಪುಣ್ಯದ ಫಲದಿಂದ ಅವನಿಗೆ ಏನ್ ಸಿಗ್ತದಪ್ಪ ಅಂದ್ರೆ 3 ನಿಮಿಷಗಳ ಕಾಲ ಇಂದ್ರನ ಆಸ್ಥಾನದಲ್ಲಿ ಆ ಒಂದು ಕುರ್ಚಿ ಮೇಲೆ ಕೂಡುವಂತಹ ಪುಣ್ಯ ಬರ್ತದೆ. ಅವಾಗ ಎಲ್ಲರೂ ಕರ್ಕೊಂಡು ಹೋಗ್ತಾರ, ಚಿತ್ರಗುಪ್ತರು ಎಲ್ಲರೂ ಆತನ ಕರ್ಕೊಂಡು ಹೋಗಿ 3 ನಿಮಿಷದ ನಿಂದು ಆಸ್ಥಾನದ ಮೇಲೆ ಅವನಿಗೆ ಭಾಳ ಖುಷಿ ಆಗ್ತದೆ. ನಾ ಇಂದ್ರನ ಆಸ್ಥಾನ ಮೇಲೆ ಕೂಡ್ತೀನಿ ಅಂತ ಹೇಳಿ ಭಾಳ ಖುಷಿ ಆಗ್ತದ. ಹೋಗಿ ಕರ್ಕೊಂಡು ಹೋಗ್ತಾರೆ ಎಲ್ಲರೂ, ಆ ಕಡೆ ಈ ಕಡೆ ಯಮದೂತರು ಅವರು ಇವರೆಲ್ಲ ಕರ್ಕೊಂಡು ಹೋಗ್ತಾರ. ಇಂದ್ರನ ಆಸ್ಥಾನ ಮೇಲೆ ಖಾಲಿ ಮಾಡ್ತಾರೆ. ಈ ಕಡೆ ಎಲ್ಲರೂ ಚಿತ್ರಗುಪ್ತರು, ಋಷಿ ಮುನಿಗಳು, ಆಮೇಲೆ ಎಲ್ಲರೂ ಗುರುಗಳು ಎಲ್ಲರೂ ಕೂತಿರ್ತಾರೆ ಆಸ್ಥಾನದೊಳಗೆ. ಆಸ್ಥಾನ ಅಂತ ಗೊತ್ತದಲ್ಲ, ಎಲ್ಲರೂ ಇರ್ತಾರ. ಅಲ್ಲಿ ಹೋಗಿ ಅವ ಕೂಡ್ತಾನ, ಅವ್ರಿಗೆ ಹೇಳ್ತಿರ್ತಾರೆ ಎಲ್ಲರೂ, ಎಚ್ಚರಿಕೆ ಕೊಡ್ತಾ ಇರ್ತಾರ, ಇನ್ನು 3 ನಿಮಿಷದ ನಿಂದು ಕಾಲ ಅಂತ ಹೇಳ್ತಿರ್ತಾನೆ. ಆಯ್ತು ಅಂತ ಹೇಳಿ ಅವ ಏನು ಮಾಡ್ತಾನ, ಹೋಗಿ ಇಂದ್ರನ ಆಸ್ಥಾನದ ಮೇಲೆ 1 ನಿಮಿಷ ಕುತ್ಕೊಂಡು ಸುಖಪಡ್ತಾನೆ. ಅಷ್ಟು ದೊಡ್ಡ ಆಸ್ಥಾನ ಸಿಗ್ಬೇಕಂದ್ರೆ, ಅಷ್ಟೊಂದು ಕುರ್ಚಿ ಮೇಲೆ ಕೂಡ್ಬೇಕಂತ ಅವಕಾಶ ಸಿಗ್ಬೇಕಂದ್ರೆ ಸುಮ್ಮನೆ ಇಲ್ಲ. ಅವ ಕೂತು 1 ನಿಮಿಷಗಳ ಕಾಲ 2 ನಿಮಿಷಗಳ ಕಾಲ ಸುಖ ಪಡ್ತಾನೆ. ಅವಾಗ ಅಲ್ಲಿದ್ದರು ಹೇಳ್ತಿರ್ತಾರ, ನೀ ಏನು ಮಾಡ್ತಿದ್ಯೋ, ಇನ್ನ 1 ನಿಮಿಷ ಅದ, ಇನ್ನ 10 ನಿಮಿಷ ಅದ, ಇನ್ನ 1 ನಿಮಿಷ ಅದ, 60 ನಿಮಿಷ ಅದ ಅಂತ ಹೇಳ್ತಿರ್ತಾರೆ, ಎಚ್ಚರಿಕೆ ಕೊಡ್ತಿರ್ತಾರ. ಆಮೇಲೆ ಅವ ಏನು ಮಾಡ್ತಾನೆ, ಆಯ್ತು ಅಂತ ಹೇಳಿ ಇನ್ನ 10-20 ಸೆಕೆಂಡ್ಗಳ ಕಾಲ ಇರ್ತದ ಸಮಯ. ಅವಾಗ ಅವ ಏನು ಮಾಡ್ತಾನ, ಅವ ಏನು ದಾನ ಮಾಡಿದ್ನಲ್ಲ ಹಿಂದಿನ ಜನ್ಮದಾಗ ದಾನ ಮಾಡಿದ ಫಲ ಅಷ್ಟು ಕೊನೆಗಾಲದಲ್ಲಿ ಇದು ದಾನ ಮಾಡಿದ ಫಲ ಅವನಿಗೇನಾಯ್ತು, 3 ನಿಮಿಷಗಳ ಕಾಲ ಇಂದ್ರ ಪದವಿ ಮೇಲೆ ಕೂಡುವಂತಹ ಅವಕಾಶ ಸಿಕ್ತು. ಆ 20 ಸೆಕೆಂಡ್ಗಳ ಕಾಲದಲ್ಲಿ ಅವ ಏನ್ ಮಾಡ್ತಾನ, ಇಂದ್ರ ಆಸ್ಥಾನದಲ್ಲಿ ಕೂತಿರ್ತಾನಲ್ಲ ಅವನೇ ದೊಡ್ಡ ಅಧಿಕಾರಿ. ಅವಾಗ ಏನ್ ಮಾಡ್ತಾನವ, ಇಲ್ಲಿರುವಂತಹ ಇಂದ್ರ ಪದವಿ ಆಸ್ಥಾನ ಎಲ್ಲ ಮಂಡಳಿಕರು ಎಲ್ಲ ಹಣ ಸಂಪತ್ತು ಎಲ್ಲವನ್ನ ನಾನು ಯೋಗ್ಯರಾದ ಬ್ರಾಹ್ಮಣರಿಗೆ ಋಷಿಗಳಿಗೆ ದಾನ ಮಾಡ್ತೀನಿ ಅಂತ ಹೇಳ್ತಾನೆ. ಏನು ದಾನ ಮಾಡಿದ್ನಲ್ಲ ಅವನ ಕೈಯಾಗ ಏನು ಇದ್ದಿದ್ದಿಲ್ಲ, ಖರೆ 3 ನಿಮಿಷ ಅಧಿಕಾರ ಇತ್ತು. ಆದ್ರೂ ಕೂಡ ಅವ ಏನ್ ಮಾಡ್ದ, ದಾನ ಮಾಡ್ತೀನಿ ಅಂತ ಏನು ಸಂಕಲ್ಪ ಮಾಡಿದ್ನಲ್ಲ, ಆ ಸಂಕಲ್ಪದ ಫಲದಿಂದ ಅವ ಏನ್ ಮಾಡ್ದ, ಮುಂದಿನ ಜನ್ಮದಲ್ಲಿ ನಿಜವಾಗಿ ಇಂದ್ರನಾಗಿ ಪದವಿಯನ್ನು ಪಡೆದ. ಆದ್ರಿಂದ ಈ ದಾನದ ಮಹತ್ವ ಏನಪ್ಪಾ ಅಂದ್ರೆ, ಯೋಗ್ಯರಾದವರಿಗೆ ನಾವು 10 ರೂಪಾಯಿನೂ ದಾನ ಮಾಡಿದ್ರು ಅದು ಒಳ್ಳೆ ಉಪಯೋಗ ಆಗುತ್ತೆ, ಮುಂದಿನ ಜನ್ಮದಲ್ಲಿ ನಮಗೂ ಒಳ್ಳೇದಾಗ್ತದೆ.
जय जय श्री भगवंत जय जय श्री स्वामी समर्थ जय जय श्री भगवंत जय जय श्री स्वामी समर्थ श्री स्वामी समर्थ महाराज की जय श्री अण्णा महाराज की जय श्री दादा महाराज की जय ವೆಂಕಟರಮಣ ಗೋವಿಂದ ಕೋಮಲ ರೂಪನೆ ಶ್ಯಾಮಲ ವರ್ಣನ್ ಕಾಮಿತ ವರಗಳ ಕೊಡುವವನೇ पाहुणी आले माझ्या घरी पाहुणे आले माझ्या घरी अंबिका माया जगदेश्वरी अंबिका माया जगदेश्वरी सुमनांचे सेजे उनी निजावे